ನನಗೆ ಧ್ಯಾನ ಹೇಳ್ಕೊಟ್ಟಿರೋ ಸೀನಿಯರ್ ಮಾಸ್ಟರ್ಸ್ ತುಂಬಾ ಜನ ಆಂಧ್ರದಲ್ಲಿ ನಾನು ನೋಡ್ತೀನಿ. ಇವತ್ತು ಡೈಲಿ 5 ಅವರ್ಸ್ 7 ಅವರ್ಸ್ 8 ಅವರ್ಸ್ ಅವ್ರು ಧ್ಯಾನ ಮಾಡಿ ಅವ್ರಿಗೆ ಯಾವ ಕಾಯಿಲೆಗಳಿಲ್ಲ. ಪ್ರತಿಯೊಂದು ಪ್ರಾಬ್ಲಮ್ಸ್ ಅವರೇ ಸಾಲ್ವ್ ಮಾಡ್ಕೊಳ್ತಾರೋ. ಸಿನ್ಸಿಯಾರಿಟಿ ಇದೆ ಅವ್ರ ಹತ್ರ, ಸಾಧನೆ ಇದೆ. ನಾವು ಅರ್ಧ ಗಂಟೆ 3/4 ಗಂಟೆ ಮಾಡ್ಬಿಟ್ಟು ಏನು ಬಂದಿಲ್ಲ ಅಂದ್ರೆ ಸೀನಿಯರ್ಸ್ ಯಾರ ಹತ್ರ ಮಾತಾಡಿದ್ರು ಅವರು ಏನೇ ಕಾಯಿಲೆ ಬಂದ್ರು ಜಾಸ್ತಿ ಜನ ಮಾಡ್ತಾರೆ. ಇಲ್ಲಿ ಒಂದ್ ಕಡೆ ಪೂಜೆಗಳು ಮಾಡ್ತಾ, ಒಂದ್ ಕಡೆ ಮೆಡಿಸಿನ್ಸ್ ತಗೊಳ್ತಾ, ಇನ್ನೊಂದ್ ಕಡೆ ಇದು ಅದು ಎಲ್ಲಾ ಮಾಡ್ತಾ ಧ್ಯಾನನು ಜೊತೆ ಮಾಡಿದ್ರೆ ರಿಸಲ್ಟ್ಸ್ ಹೆಂಗ್ ಬರುತ್ತೆ? ಆ ಕಮಿಟ್ಮೆಂಟ್ ಇರಬೇಕು, ಸೀರಿಯಸ್ನೆಸ್ ಇರಬೇಕು, ಸಿನ್ಸಿಯಾರಿಟಿ ಇರಬೇಕು, ಅವಾಗ ಆಗುತ್ತೆ. ಏನಿಲ್ಲ, ನಾನು ಆರಾಮಾಗಿದ್ದೀನಿ ಅಂದ್ರೆ 1 ಅವರ್ ಮೆಡಿಟೇಷನ್ ಮಾಡಿ. ಕೋಲ್ಡ್ ಕಾಫ್ ಫೀವರ್ ಇದೆಯಾ 3-4 ಗಂಟೆ ಮಾಡಿ. ಕ್ಯಾನ್ಸರ್ ಇದೆಯಾ 20 ಗಂಟೆ ಮಾಡಿ. ನಿಮ್ಮ ಮೆಡಿಟೇಷನ್ ಪ್ರಾಕ್ಟೀಸ್ ಇನ್ಕ್ರೀಸ್ ಆಗ್ಬೇಕು. ಅದಕ್ಕೆ ಟೈಮ್ ಇಲ್ವಾ ಬಿಡಿ ಅಷ್ಟೇ. ಟೈಮ್ ಇಲ್ಲ ಅಂದ್ರೆ, ಕಮಿಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ನಮಗೆ ರಿಸಲ್ಟ್ಸ್ ಬರಲ್ಲ. ಅಷ್ಟಷ್ಟು ಧ್ಯಾನ ಮಾಡಿ ರಿಸಲ್ಟ್ಸ್ ಬಂದಿಲ್ಲ ಅಂದ್ರೆ ಯಾರು ಹೇಳಿಲ್ಲ. ಪ್ರತಿಯೊಬ್ಬರಿಗೆ ಬರಲೇಬೇಕು. ಇದು ಸೈನ್ಸ್. ಸಾಧನೆ ಮಾಡೋಕೆ ನಿಮ್ಗೆ ಸಮಯ ಇರಬೇಕು. ಇನಿಷಿಯಲ್ ಸಾಧನೆ ಮಾಡ್ತಾರೋ, ನಾಳೆ ಕ್ಲಾಸ್ ಹೇಳ್ಬಿಟ್ಟು ಇವ್ರು ಮಾಸ್ಟರ್ ಆಗ್ಬಿಟ್ರೆ ಅಷ್ಟೇ ಸಾಧನೆ ಹೋಗುತ್ತೆ. ಕ್ಲಾಸಸ್ ಮಾತ್ರ ಹೇಳ್ತಾ ಇರ್ತಾರೆ, ಬುಕ್ಸ್ ಓದಲ್ಲ, ಧ್ಯಾನನೂ ಮಾಡಲ್ಲ. ಪ್ರತಿಯೊಂದನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತ